ಬರ್ರಕ್ಕ ಗುಡ್ಡೆ ಅಣ್ಣ 1 ಕೆಜಿ ಟೊಮೆಟೊ 1 ಕೆಜಿ ಈರುಳ್ಳಿ ಆಮೇಲೆ ಬದನೆಕಾಯಿ 1 ಕೆಜಿ ಕೊಡೋಣ. ತಗೊಳ್ಳಿ ಅಕ್ಕ. ಇರ್ಮ ನಾನು ಪೇ ಮಾಡ್ತೀನಿ. ಎಷ್ಟಾಯ್ತಣ್ಣ? 200 ರೂಪಾಯಿ ಆಯ್ತಪ್ಪ. ಹೌದಾ, ತಗೊಳ್ಳಿ ಅಣ್ಣ. ಎಲ್ಲಪ್ಪ ನನ್ನ ಮನೆ ತಿಗಾಮ್ಸ್ ನಿಂತ್ಕಲ್ಲ ಅಣ್ಣ. 50 ರೂಪಾಯಿ ಕೊಡ್ತೀನಿ, ಕೊಡ್ತೀಯಾ? ತಗೊಳ್ಳಿ ಮ್ಯಾಮ್, ಗಾಡಿ ಪಾರ್ಕ್ ಮಾಡಿದ್ದೀನಿ. ಕರೆಕ್ಟ್ ಆಗಿ ಮಾಡ್ದಾ? ಕರೆಕ್ಟ್ ಆಗಿ ಮಾಡಿದ್ದೀನಿ ಮೇಡಮ್. ಅದು ಮೇಡಮ್, ಕೆಳಗಡೆ ಪಾರ್ಕ್ ಮಾಡಬೇಕಾದ್ರೆ ಅವರು ಅಫ್ತಾಬ್ ಅಂಕಲ್ ಇದಾರಲ್ಲ, ಅದು 2ನೇ ಮನೆಯವರು. ಕೋಪದಲ್ಲಿ ಅವ್ರೇನೋ ಹೇಳ್ತಾ ಇದ್ರು ಮೇಡಮ್. ಅದು ಅವರು ಇಂಗ್ಲಿಷ್ ಅಲ್ಲಿ ಏನೋ ಫಕ್ಕಿ ಅಂದ್ಬಿಟ್ರು ಮೇಡಮ್. ಅದು ಏನೋ ಗೊತ್ತಿಲ್ಲ, ಅದ್ರ ಅರ್ಥ ಗೊತ್ತಿಲ್ಲ, ಏನೂ ಇಲ್ಲ. ಏನ್ ಹೇಳಿದ್ರು ಗೊತ್ತಾಗ್ತಿಲ್ಲ ಮೇಡಮ್. ಅದಾ ಜೀವನ್, ನಿನಗೆ ಧನ್ಯವಾದ ಹೇಳ್ತಾ ಇದ್ರು ಅಷ್ಟೇ. ಓ ಧನ್ಯವಾದನಾ? ಅಂತ ಒಳ್ಳೆಯವ್ರು ನಾನು ಕೆಟ್ಟವ್ರು ಅನ್ಕೊಂಡ್ಬಿಟ್ಟಿದ್ದಲ್ಲ. ಅಯ್ಯೋ, ಎಷ್ಟು ಒಳ್ಳೆಯವ್ರವ್ರು. ಜೀವನ್ ಕೇಳಿ, ಈ ತಿಂಗಳು ಸ್ಯಾಲ್ರಿ ಇಸ್ಕೋಬೇಕಾದ್ರೆ 5,000 ಎಕ್ಸ್ಟ್ರಾ ತಗೊಳ್ಳಿ. 5,000ನಾ? ಏನ್ ಹೇಳ್ತೀರ ಮೇಡಮ್? ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯ, ಅದರಿಂದ ಕಣ. 5,000ನಾ? ಹೌದಾ? ನನ್ನ ಕಷ್ಟಗಳೆಲ್ಲ ತೀರೋಗ್ಬಿಡುತ್ತೆ. ಅದು ಏನ್ ಹೇಳಿ, ಇವಾಗ ಎಲ್ಲ ಕಷ್ಟಗಳು ತೀರೋಗುತ್ತೆ ಅಲ್ವಾ? ನೀವು ನನ್ಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾ ಇದ್ದೀರಾ. ಫಕ್ ಯು ಸೋ ಮಚ್ ಮ್ಯಾಮ್. ಈಗಿನ ಕಾಲದಲ್ಲಿ ನಮಗೆ ಯಾರು ಹೆಲ್ಪ್ ಮಾಡ್ತಾರೆ ಹೇಳಿ ಮೇಡಮ್? ನೀವು ಅಷ್ಟೊಂದ್ ಸತಿ ಹೆಲ್ಪ್ ಮಾಡಿ ಅಷ್ಟು ಸತಿ ದುಡ್ಡು ಕೊಟ್ಟಿದ್ದೀರಾ, ಅದಕ್ಕೆ ಅಷ್ಟು ಸತಿನೂ ಫಕ್ ಯು ಮೇಡಮ್. ಅದು ಸರಿ ಜೀವ, ಮೇಡಮ್, ಫಕ್ ಯು ಮೇಡಮ್. ಜೀವನ್ ಸಾಕ್ ನಿಲ್ಸು. ನಿಮಗೇನ್ ಹೇಳಿದ್ರು ಕಮ್ಮಿ ಮೇಡಮ್. ಫಕ್ ಯು ಮೇಡಮ್. ಮಚ್ಚಾ, ಇತ್ತೀಚೆಗೆ ತುಂಬಾ ಚಳಿ ಇದೆ ಅಲ್ವಾ? ಹೌದಲ್ವಾ? ಸರಿ, ಬೆಂಕಿ ಕಾಯಿಸ್ಕೋ. ಎಷ್ಟೊತ್ತು ಅಂತ ಬೆಂಕಿ ಕಾಯಿಸ್ಕೋತೀಯ ಹೇಳು? ಡಿಫ್ರೆಂಟ್ ಆಗಿ ಏನಾದ್ರು ಟ್ರೈ ಮಾಡೋಣ? ಏನ್ ಡಿಫ್ರೆಂಟ್ ಆಗಿ ಟ್ರೈ ಮಾಡ್ತೀಯೋ? ನಾನು ಬಟ್ಟೆ ಬಿಚ್ಕೂತ್ಕೊಳ್ಳ? ಏನ್ ಹೇಳ್ತೀಯೋ? ಐಡಿಯಾ ಒಂಥರ ಚೆನ್ನಾಗೇ ಇದೆ. ಬಾ, ನಿನ್ಗೂ ಬಿಸಿ ಕಾಯಿಸ್ತೀನಿ. ಎಲ್ಲ ಹುಡೆ, ಏನ್ ಮಾತಾಡ್ತಾ ಇದ್ಯಾ? ಕುಡ್ದಿದ್ದೇನಾದ್ರು ಜಾಸ್ತಿ ಆಗ್ಬಿಡ್ತಾ ಹಿಂಗೆ ನಿನ್ಗೆ? ಕ್ಲೀನ್ ಆಗಿ ಗೊತ್ತಾಗ್ತದೆ ನಿನ್ಗೂ ಚಳಿ ಆಗ್ತಾ ಇದೆ ಅಂತ. ಬಾ, ಇವತ್ತು ಫುಲ್ಲು ಚಳಿ ಬಿಡಿಸ್ತೀನಿ. ಓ ಮಿಡುಬಿಡ್ದೋನೆ, ಏನೋ ಬೇಕಾಗಿಲ್ಲ. ಈ ಕೆಟ್ಟ ಪ್ರಪಂಚದಲ್ಲಿ ನಿನ್ಗೊಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ. ಬಾ ಮಚ್ಚಾ. ಈ ಕಂಸ್ಕೊಂಡು ದೂರ ಇರು ನನ್ನಿಂದ. ಕಾಂಪಿ ಚಾಚಿ ನನ್ ಮರೆ ಬಿಡೋ ನನ್ನ. ನಾನ್ ನಿನ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀನಿ ಮಚ್ಚಾ. ಬಾ ಮಚ್ಚಾ, ನಾನು ನಿನ್ ಫುಲ್ಲು ಒಳ್ಳೇದ್ ಮಾಡ್ತೀನಿ. ಒಳ್ಳೆ ಮಗನೇ ಇದ್ರು ಒಳ್ಳೇದ್ ಮಾಡೋದು ಅಂತಾರ. ಕುಡ್ದಿದ್ ಜಾಸ್ತಿ ಆಗಿದೆ ಅಂತಾರೆ. ನೋಡು ಮಚ್ಚಾ, ಇವಾಗ ನಾನು ಅಕಸ್ಮಾತ್ ನಿನಗೆ ಬಿಸಿ ಕೊಡ್ಲಿಲ್ಲ ಅಂದ್ರೆ ಆಮೇಲೆ ನಿನಗೆ ನೆಗಡಿ, ಕೆಮ್ಮು, ಜ್ವರ ಎಲ್ಲ ಆಗ್ಬಿಡುತ್ತೆ. ಅರ್ಥ ಮಾಡ್ಕೋ. ಸರಿ, ಹಂಗಾದ್ರೆ ನಾನೇ ಫಸ್ಟ್ ಬಿಸಿ ಕೊಡ್ತೀನಿ ನಿನಗೆ. ಮಿಡುಬಿಡ್ತಾನೆ ಮಲ್ಕೋ. ಏನೋ ಬೇಕಾಗಿಲ್ಲ, ಹೋಗೋಬೋಡಿ ಮಗನೇ, ನನ್ ಕೈ ಇದೆ ನನಗೆ. ಮಚ್ಚಾ, ನನ್ನ ಹತ್ರ 1,500 ರೂಪಾಯಿ ಇದೆ. ಇನ್ನು 500 ರೂಪಾಯಿ ಇದ್ರೆ ಕೂಡ EMI ಕಟ್ತೀನಿ. ಲೌಡೆ, ನಾನೇ ದುಡ್ಡು ಕೊಡ್ಲೆ ನೋಡಿ ಪ್ಲೀಸ್ ಮಚ್ಚಾ, ಕೊಡೋ. ನಿನ್ನ ಸರಿ, ನನ್ ಜೊತೆ ಒಂದ್ ಗೇಮ್ ಮಾಡು. ಗೆದ್ದಿರ 500 ರೂಪಾಯಿ ಇಸ್ಕೊಂಡೋಗು. ಮತ್ತೆ ನೀನ್ ವಾಪಸ್ ಕೊಡೋದು ಬೇಕಾಗಿಲ್ಲ. ಸರಿ, ಏನ್ ಗೇಮು? ನಾನೇನ್ ಹೇಳ್ತೀನೋ ಅದನ್ನ ರಿಪೀಟ್ ಮಾಡ್ಬೇಕು ಅಷ್ಟೇ ಗೇಮು. ಸರಿ. ಏನಾಯಿ ಒಂದು ಬೆಕ್ಕು ಬೆಕ್ಕಿಗೆ ಎಷ್ಟು ಕಾಲು? 4. ಸೋತೆ ನೀನು. ಆನ್ಸರ್ ಮಾಡಬಾರ್ದು, ರಿಪೀಟ್ ಮಾಡ್ಬೇಕಷ್ಟೇ. ಮಿಂಡ್ರಿ, ಇನ್ನೊಂದ್ಸತಿ ಆಡು. ಇನ್ನೊಂದ್ಸತಿ ಇಲ್ಲ, ನೀನ್ ಸೋತದೆ. ಒಂದ್ಸತಿ ಅಷ್ಟೇ. ಏನಾಯಿ ಒಂದು ಬೆಕ್ಕು ಬೆಕ್ಕಿಗೆ ಎಷ್ಟು ಕಾಲು? ರಾಂಗ್ ಆನ್ಸರ್. ಕರೆಕ್ಟ್ ಆಗಿ ಆನ್ಸರ್ ಮಾಡಿದ್ನಲ್ಲ, ಸೋತೋಗ್ಬಿಟ್ಟೆ ನೀನು. ರಾಂಗ್ ಆನ್ಸರ್ ಅಂದಾಗ ನೀನ್ ಅದನ್ನ ರಿಪೀಟ್ ಮಾಡ್ಬೇಕಾಗಿತ್ತು. ಮಿಂಡೆ ಪ್ಲೀಸ್, ಇದೊಂದ್ಸತಿ ಆಡು. ಇದೊಂದ್ಸತಿ ಲಾಸ್ಟ್. 500 ರೂಪಾಯಿ ಸೋಲ್ಬಿಟ್ಯೋ? ಹೋಯ್ತು. ಇದೊಂದ್ಸತಿ ಪ್ಲೀಸ್. ಇದೊಂದ್ಸತಿ ಪ್ಲೀಸ್. ಗೇಮ್ ಆಡ್ದಾಯ್ತು ತಾನೆ? ಸೋತೋದೆ ನೀನು. ಆನ್ಸರ್ ಇರೋಕ್ ಮಾಡಿದೆ. ನಾನು ಹೇಳಿದ್ ರಿಪೀಟ್ ಮಾಡಬೇಕಾಗಿತ್ತು. ನೀವ್ ಎಣ್ಣೆ ಕುಡಿತೀರಾ? ಇಲ್ಲ, ನಾನ್ ಬಿಯರ್ ಮಾತ್ರ ಕುಡಿಯೋದು. ನೀವ್ ಎಣ್ಣೆ ಕುಡಿತೀರಾ? ಇಲ್ಲ, ನಾನು ಬರೀ ಬಿಯರೇ ಕುಡಿಯೋದು. ನೀವು ಬಿಯರ್ ಎಣ್ಣೆ ಕುಡಿತೀರಾ? ನನ್ಗೆ ಕಿಡ್ನಿ ಸ್ಟೋನ್ ಇದೆ, ಅದಕ್ಕೆ ಬಿಯರ್ ಕುಡಿತೀನಿ. ಓ, ನಿಮ್ ಕಿಡ್ನಿಯಲ್ಲಿ ಸ್ಟೋನ್ ಇರಬೇಕು, ಅದಕ್ಕೆ ನೀವು ಬಿಯರ್ ಕುಡಿತಿದ್ದೀರಾ ಅಲ್ವಾ? ಇಲ್ಲ, ನನ್ ಕಿಡ್ನಿ ಸ್ಟೋನ್ ಇಲ್ಲ. ಮತ್ತೆ ನೀವು ಬಿಯರ್ ಕುಡಿತೀಯಲ್ಲ ಅವ್ರೆ? ಮಿಡಬಿಡ್ದೋಳೆ, ನನ್ ಕಿಡ್ನಿ ಸ್ಟೋನ್ ಆಗ್ಬಾರ್ದು, ಅದಕ್ಕೆ ಪ್ರಿಕಾಷನ್ಸ್ ತಗೋತಾ ಇದ್ದೀನಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಇವನೇನ ನಿಮ್ ಮಗ? ಹ್ಞೂ ಸರ್, ನನ್ ಮಗ ಇವನೇ. ಯಾಕೆ ಸರ್ ನನ್ನ ಕರೆದಿದ್ದು? ಸರ್, ನಿಮ್ ಮಗ ಏನ್ ಮಾಡ್ದ ಗೊತ್ತಾ ಸರ್? ಕ್ಲಾಸಲ್ಲಿ ತುಂಬಾ ತರ್ಲಾಟೆ ಮಾಡ್ತಾನೆ ಸರ್. ತಲಾರಟೆ ನಮ್ಮ ಮನೆಗೂ ಮಾಡ್ತಾನೆ ಸರ್. ಒಳ್ಳೆ ಬುದ್ಧಿ ಕಳಿಸ್ಲಿ ಅಂತ ನಾನು ಸ್ಕೂಲ್ ಕಳಿಸ್ತಾ ಇದ್ದೀನಿ. ನೀವು ನೋಡು, ನಂಗೆ ಹೇಳ್ತಾ ಇದ್ದೀರಾ? ಅದೋದ್ರ ಹೋಗ್ಲಿ ಬಿಡಿ ಸರ್. ಹೋಮ್ ವರ್ಕ್ ಕೊಟ್ರೆ ಹೋಮ್ ವರ್ಕ್ ಮಾಡ್ಕೊ ಬರಲ್ಲ ಸರ್ ಅವನು. ಅಲ್ಲೋ ಪ್ರಿನ್ಸಿಪಲ್, ನಾವು ಫೀಸ್ ಕಟ್ತಾ ಇರೋದೇನಕ್ಕೆ? ನೀನ್ ಚೆನ್ನಾಗಿ ಹೇಳ್ಕೊಡ್ಲಿ ಅಂತ, ಹೋಮ್ ವರ್ಕ್ ಬರ್ಸ್ಲಿ ಅಂತ. ನೀನ್ ನೋಡಿದ್ರೆ ನಮ್ಗೆ ಬರ್ಸೊಂದ್ ಕೊಟ್ರೆ? ಅಲ್ಲ ಸರ್, ಒಬ್ಬ ಸ್ಟೂಡೆಂಟ್ 50,000 ಅಂದ್ರೆ 100 ಸ್ಟೂಡೆಂಟ್ಗೆ 5 ಲಕ್ಷ. 1000 ಸ್ಟೂಡೆಂಟ್ಗೆ 5 ಕೋಟಿ. ಅಯ್ಯೋ ಕಚ್ಚ ನನ್ ಮಗನ, 5 ಕೋಟಿ ಹೆಂಗ್ ತಿಂತೀಯ? ನನ್ ಮಗನ್ ಕರೆಕ್ಟ್ ಆಗಿ ಹೇಳ್ಕೊಡಕ್ಕಾಗಲ್ವಾ? ಲೋಪ. ಮಗು, ಕಾಣಿಕೆ ರೂಪದಲ್ಲಿ ಏನಾದ್ರು ಕೊಡಪ್ಪ. ನೀನು ಸ್ವರ್ಗಕ್ಕೆ ಹೋಗ್ತೀಯಾ? ಹೋಗಿ ಬಾಬಾ, ದಕ್ಷಿಣ ರೂಪದಲ್ಲಿ ನಿಮ್ಗೆ ಬೆಂಗಳೂರನ್ನೇ ಕೊಡ್ತಾ ಇದ್ದೀನಿ. ಮಜಾ ಮಾಡೋಗಿ. ಬೋಲಿ ಮಗನೆ, ಬೆಂಗಳೂರೇ ನಿಮ್ಮ ಅಪ್ಪಂದ, ನಾನೇ ಕೊಡ್ತೀನಿ ಅಂತಿದ್ಯಲ್ಲ. ಮಿಂಡ್ರುಗುಡ್ದೋನೆ, ಸ್ವರ್ಗ ನಿಮ್ಮ ಅಪ್ಪನ ಮನೆದ. ನಿನ್ಗೆ ದಕ್ಷಿಣ ಕೊಟ್ಟಿದ ತಕ್ಷಣ ನಾನು ಹೋಗಕ್ಕೆ. ಅಮ್ಮ, ಏನೋ ಪ್ರತಿ ಜನ್ಮದಲ್ಲೂ ನಿನ್ ಮಗನಾಗಿ ಹುಟ್ಟಬೇಕು ಅನ್ಕೊಂಡಿದ್ದೀನಿ. ಏನಂತೀಯ? ಅಲ್ಲೋ ಮಿಂಡ್ರುಗುಡ್ದೋನೆ, ನನ್ನನ್ನು ಒಂದ್ಸತಿ ಕೇಳು, ನಾನ್ ನಿಮ್ಮ ಅಮ್ಮ ಆಗ್ಬೇಕಾ ಬೇಡವಾ ಅಂತ. ಮಚ್ಚ, ನಂದೊಂದು ಹೆಲ್ಪ್ ಮಾಡ್ಕೊಡ. 3rd ಇಯರ್ ಒಬ್ರು ಸೀನಿಯರ್ ಇದ್ದಾಳಲ್ಲ, ಅವಳ ಹೆಸರೇನು? ಅವಳ ಹೆಸರು ಕಾವ್ಯ ಅಂತ ಮಚ್ಚ. ಸರಿ, ಗೊತ್ತಾಯ್ತು. ಫೋನ್ ಇಡೋ ಮಿಂಡ್ರಿ. ಬೋಳಿ ಮಗನೆ, ಪೂರ್ತಿ ಕೇಳಿಸ್ಕೊ.
ಲೌಡೆ ಕೇಳಿಸ್ತೈತಾ? ಕೇಳಿಸ್ಕೊ. ಹೆಸರು ಕಾವ್ಯ ಗಿಲ್ಲಿ, ಏಜ್ 23, ಬರ್ಡೇ ಫೆಬ್ರವರಿ 30ಕ್ಕೆ. ಇನ್ಸ್ಟಾಗ್ರಾಮ್ ವಾಟ್ಸಪ್ ಎರಡು ಅವರಮ್ಮ ಯೂಸ್ ಮಾಡ್ತಾರೆ. ಫೇಸ್ಬುಕ್ ಅಲ್ಲಿ ಯಾವಾಗ ಆಕ್ಟಿವ್ ಅಲ್ಲಿ ಇರ್ತಾರೆ. ಅವಳ ಅಡ್ರೆಸ್ ಯಾವ್ದು ಇರಲಿ, ಟೆಂಪ್ರವರಿ ಅಡ್ರೆಸ್ ಇಲ್ಲ, ಪರ್ಮನೆಂಟ್ ಅಡ್ರೆಸ್ ಇಲ್ಲ, ಜಿಮೇಲ್ ಅಡ್ರೆಸ್ ಇಲ್ಲ. ಅಡ್ರೆಸ್ ಬೇರೆ ಬಿಡು ಮಚ್ಚ. ಅಪ್ಪನ ಹೆಸರು ಬುದ್ಧಿ, ಅಮ್ಮನ ಹೆಸರು ಅಶ್ವಿನಿ, ತಂಗಿ ಹೆಸರು ರಕ್ಷಿತಾ, ಅಣ್ಣನ ಹೆಸರು ರಘು. ಅವಳಿಗೊಬ್ಬ ಮಾವ ಮಂಜು ಇದ್ದಾನೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ವೋಟರ್ ಐಡಿ ಏನಾದ್ರು ಬೇಕಲ್ಲ. ಇಷ್ಟು ಸಾಕು ಮಚ್ಚ. 10th ಮಾರ್ಕ್ಸ್ ಕಾರ್ಡ್ ಕಳಿಸ್ಲ ಅವಳ್ದು. ಸರಿಯಾಗಿ ಮಿಂಡುಗುಟ್ಟಿ ನನ್ ಮಗ ನೀನು. ಇನ್ನು ಏನಾದ್ರು ಬೇಕಾಗಿದ್ರೆ ಕೇಳು ಮಚ್ಚ. ಮೇನ್ ಮಾಡ್ರೆ ಕೇಳಿಲ್ಲ ನೋಡು. ಅವಳು ಸಿಂಗಲ್ ಇಲ್ವಾ ಅದನ್ನ ಚೆಕ್ ಮಾಡು. ಬೋಳಿ ಮಗನೆ ಫಸ್ಟ್. ಅದಾ ಸರಿ ಸರಿ ಇರು. ಅದನ್ನ ಕೇಳಕ್ಕೋಸ್ಕರನೇ ಕಣೋ ಮಿಂಡ್ರಿ ನೀನು ಫೋನ್ ಹಾಕಿತ್ತು ಮಚ್ಚ. ಇವಳು ಸಿಂಗಲ್ ಮಚ್ಚ. ಆದ್ರೆ ಗಿಲ್ಲಿ ನೋಡಿದ ಅವಳನ್ನ ಇಷ್ಟ ಪಡ್ತಾ ಇದ್ದಾನೆ. ಅವಳನ್ನ ಗಿಲ್ಲಿ ಬಿಡ್ಕೊಡ್ತಾನೆ ಅನ್ನೋ ಡೌಟು. ಅವಳ ಫ್ರೆಂಡ್ ರಾಶಿಕಾ ಅಂತ ಸಿಂಗಲ್ ಆಗಿದ್ದಾಳೆ. ಅವಳ ಬಗ್ಗೆ ಹೇಳ. ಅಣ್ಣ ದೇವ್ರ ಹೆಸರಲ್ಲಿ ಏನಾದ್ರು ದಾನ ಮಾಡಿ ಅಣ್ಣ. ಚಿಲ್ರೆ ಇಲ್ಲ ಮುಂದಕ್ಕೆ ಹೋಗಪ್ಪ. ಏನಾದ್ರು ಕೊಡಿ ಅಣ್ಣ. ಏನಿಲ್ಲ ಕಣಲ್ ಓಡೆ ನನ್ನ ಹತ್ರ. ಮಿಂಡ್ರ ಬಿಡ್ದವನೆ ಇಷ್ಟು ಒಳ್ಳೆ ಬಟ್ಟೆ ಹಾಕಿದ್ದ. ನಿನ್ನ ಹತ್ರ ಏನು ಇಲ್ವಾ? ಓ ಏನ್ ಕೆಲಸ ಮಾಡೋದ್ ನೀನ? ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ. ಮಂತ್ ಎಂಡ್ ನಡೀತಾ ಇದೆ ಕಣೋ. 3 ವರ್ಷದಿಂದ ಬೋನಸ್ ಕೊಟ್ಟಿಲ್ಲ. ಹೋಗ್ಲಿ ಇನ್ಸೆಂಟಿವ್ ಕೊಡ್ತಿಲ್ಲ ಕಣೋ. ಬೋಳಿ ಮಕ್ಳು ಊಟಕ್ಕೂ ಕಷ್ಟ ಆಗ್ಬಿಟ್ಟಿದೆ ಕಣೋ. ಏನ್ ಮಾಡ್ಲಿ ಅನ್ನೋದೇ ಗೊತ್ತಾಯ್ತಿಲ್ಲ. ಏಯ್ ಅಳ್ಬೇಡ ಕಣೋ ಮಿಂಡ್ರಿ. ನಮ್ ಕಂಪ್ನಿಗೆ ಸೇರ್ಕೊಳ್ಳುವಂತೆ ಯಾಕೆ ಹೇಳ್ತೀಯಾ? TPS ಕಂಪ್ನಿ ಇದೆಯಲ್ಲ, ತಿರ್ಪೆ ಸಂಘ. ಟೆನ್ಷನ್ ಎಲ್ಲ ತಗೋಬೇಡ. ಎಷ್ಟು ಕ್ಲೀನ್ ಆಗಿ ಆಕ್ಟಿಂಗ್ ಮಾಡ್ತೀಯ ಅಷ್ಟು ದುಡ್ಡು ಕೊಡ್ತಾ ಇರ್ತಾರೆ. ಡೈಲಿ ದುಡ್ಡು ಡೈಲಿ ಹೊಟ್ಟೆ ತುಂಬ ತಿನ್ನ. ಡೈಲಿ 3,000 ಇನ್ನೇನ್ ಸ್ಯಾಲ್ರಿ. ಯಾವ ಮಿಂಡ್ರಿ ಬಿಡ್ದವನ್ಗೂ ಟ್ಯಾಕ್ಸ್ ಕಟ್ಟಂಗಿಲ್ಲ. ಸಿಗ್ನಲ್ ಹತ್ರ ಕೂತ್ಕೋತಿಯಾ ಅಥವಾ ದೇವಸ್ಥಾನ ಹತ್ರ ಕೂತ್ಕೋತಿಯಾ? ಕುಂಟ ಕಿವುಡ ಲೌಡ ಅಂದ್ರೆ ಕುರುಡ ಏನೇ ಆಯ್ಕೆ ಇಷ್ಟಪಡ್ತೀಯಾ? ಕೇಳು. ನೀನ್ ಯಾವ ತರ ಆಕ್ಟಿಂಗ್ ಮಾಡ್ತೀಯೋ, ಯಾವ ತರ ತಲೆ ತೋರಿಸ್ತೀಯೋ ಅಷ್ಟು ದುಡ್ಡು ನಿನಗೆ. ನಮ್ಮಲ್ಲಿ ಸ್ಯಾಟರ್ಡೆ ಸಂಡೇ ವೀಕ್ ಆಫ್, ಫ್ರೈಡೇ ಬೋನಸ್. ದಿನಕ್ಕೆ 3,000. ಒಂದು ಮಂತಿಗೆ 90,000 ಸಪ್ರೇಟ್ ಆಗಿ ಬೋನಸ್ ಬೇರೆ. ನಾನು ನಾಳೆಯಿಂದಾನೆ ಜಾಯ್ನ್ ಆಗ್ಬಿಡು. ವಾಟ್ಸಪ್ ಅಲ್ಲಿ ಆಫರ್ ಲೆಟರ್ ಕಳಿಸ್ತೀನಿ. ಎಸ್ ಕೆಲಸ ಸಿಕ್ತು. ಹೋಗಿ ಮ್ಯಾನೇಜರ್ ಬೀಜಕ್ಕೆ ತಕ್ಕೊಡ್ತೀನಿ. ಸರ್ ನಾನು ಲಿಯೋ ಕಂಪ್ನಿಯಿಂದ ಕಿರಣ್ ಮಾತಾಡ್ತಾ ಇದ್ದೀನಿ. ಮಿಡುಗುಡ್ದಾನೆ ಮೊಬೈಲ್ ಅಲ್ಲಿ ನೆಟ್ವರ್ಕ್ ಆಗ್ಬಿಡ್ತಾ ಇಲ್ಲ ಸರ್. ಫಸ್ಟ್ ನೀವು ಶಾಂತಿಯಿಂದ ಮಾತಾಡಿ. ಸರಿ ಶಾಂತಿಗೆ ಈ ಫೋನ್ ಕೊಡು. ಶಾಂತಿ ಜೊತೆ ಎಷ್ಟೊತ್ತು ಬೇಕಾದ್ರೂ ಮಾತಾಡ್ತೀನಿ ನಾನು. ಬೋಳಿ ಮಗನೆ ನಾನು ಹೇಳಿ ತತಲ್ಲ. ನನ್ನ ಹತ್ರ ಪ್ರೀತಿಯಿಂದ ಮಾತಾಡು ಅಂತ. ಸರಿ ನಾನು ಪ್ರೀತಿಯಿಂದ ಮಾತಾಡ್ತೀನಿ. ಆಮೇಲೆ ಬೆಡ್ರೂಮಿಗೆ ಬಿಡ್ತೀಯಾ? ಎಲ್ಲ ಒಬ್ಳೆ ಬೀಜಕ್ಕೆ ತಪ್ತೀನಿ. ಬೋಳಿ ಮಗನೆ ನಾನು ಆ ತರದವನಲ್ಲ. ಮತ್ತೆ ಫಸ್ಟ್ ನೆಟ್ವರ್ಕ್ ಸರಿ ಮಾಡು ನೀನು. ಬೋಳಿ ಮಗನೆ ನಿನ್ ಪ್ರಾಬ್ಲಮ್ ಏನ್ ಹೇಳು? ಯಾವ ಮಿಂಡ್ರುಗಳ್ದು ಫೋನ್ ಮಾಡ್ಲಿ ಫಸ್ಟ್ ಟು ಅಂತೇಳಿ ಕಟ್ಟಾಗ್ಬಿಡ್ತೈತಿ. ಟು ಅಂತ ಇದ್ರೆ ಫೋನಿಗೆ ನನಗೆ ಕನೆಕ್ಟ್ ಆಯ್ತು. ಮನೆ ಮೇಲೆ ತಿನ್ಕಣೋ ಮಿಂಡ್ರಿ. ರೂಮಲ್ಲಿ ಬರ್ತಾ ಇಲ್ಲ ನೆಟ್ವರ್ಕ್. ರೂಮಿಗೆ ಬರಲ್ಲ ನೆಟ್ವರ್ಕ್ ಏನ್ ನಿನ್ ಹೆಂಡ್ತಿ ನಾನು ನಿಂತರ ಅದು ರೂಮಿಗೆ ಬರ್ತಾ ಇಲ್ಲ. ಈ ಬೋಳಿ ಮಕ್ಕನೆಲ್ಲ ಯಾಕೆ ತಂದು ನನಗೆ ತಲೆ ಕಟ್ತಾರೋ? ಏ ಕಿರಣ್ ಕಸ್ಟಮರ್ಸ್ ಜೊತೆ ಪ್ರೀತಿಯಿಂದ ಮಾತಾಡು. ಪ್ರೀತಿಯಿಂದ ಮಾತಾಡಿದ್ಕೆ ಬೆಡ್ರೂಮಿಗೆ ಕರ್ದ. ಅಲೋ ಏನೋ ನಿಂದು ನೆಟ್ವರ್ಕ್ ಸಿಗೋಕೆ ಏನ್ ಮಾಡ್ಬೇಕು ಹೇಳೀಗ? ಮೊಬೈಲ್ ಅಲ್ಲಿ ಸೆಟ್ಟಿಂಗ್ ಕಾಣಿಸ್ತಾ ಇದೆಯಾ? ಮೊಬೈಲ್ ಅಲ್ಲಿ ಗೊತ್ತಿಲ್ಲ. ಎದುರುಗಡೆ ಮನೆ ಕಿಟಕಿ ಕಾಣಿಸ್ತಾ ಇದ್ದಾರೆ. ನೀನ್ ಹೇಳಿದ್ ಕೇಳಿಸ್ಕೊಂಡ ಅನ್ಸುತ್ತೆ. ಅವರಪ್ಪ ಮಿಂಡ್ರುಗುಡ್ದ ಕಿಟಕಿ ಕ್ಲೋಸ್ ಮಾಡ್ಬಿಟ್ಟ. ಸರ್ ನಾನು ಕೆಲಸ ಬಿಡ್ತಾ ಇದೀನಿ. ಇಂತ ಮಿಂಡ್ರುಗುಡ್ದವ್ರು ಬಂದು ನನ್ನ ತಲೆ ಎಲ್ಲ ಹಾಳು ಮಾಡ್ತವ್ರೆ. ಕಿರಣ್ ಹೇಳಿ ಸರ್. ತಂದೆ ಮೇಲೆ ಪ್ರಬಂಧ ಬರೆಯಕ್ಕೆ ಹೇಳಿದೆ, ಬರ್ದಿದ್ಯಾ? ಹಾ ಸರ್ ಬರ್ದಿದ್ದೀನಿ. ಹೇಳ ನೋಡೋಣ. ನಾನು ಫಸ್ಟ್ ಟೈಮ್ ಭೂಮಿ ಮೇಲೆ ಕಣ್ ತೆಗ್ದಾಗ ನೋಡಿದೆ. ನಮ್ಮಮ್ಮ ಅಳ್ತಾ ಇದ್ರು, ನಮ್ಮ ಅಕ್ಕ ಕಿರೆಕ್ತಾ ಇದ್ರು, ನಮ್ಮ ಅಜ್ಜಿ ನಗ್ತಾ ಇದ್ರು. ಆದ್ರೆ ದೂರದಲ್ಲಿ ಯಾರೋ ಒಬ್ರು ನಾನು ಹುಟ್ಟಿದ್ದಕ್ಕೆ ಬಿಲ್ ಪೇ ಮಾಡ್ತಾ ಇದ್ರು. ಅವರೇ ನಮ್ಮಪ್ಪ. ಅಪ್ಪನ ಪ್ರೀತಿ ಎಲ್ಲಾ ಪ್ರೀತಿಗಿಂತ ಶ್ರೇಷ್ಠವಾಗಿರುತ್ತೆ. ನಾವೆದ್ದಾಗ ದೇಹ ಸುಸ್ತಾಗಿದ್ರು, ಮೈ ಕೈ ನೋವಾಗಿದ್ರು, ಕೆಲ್ಸಕ್ಕೆ ಹೋಗ್ತಾರಲ್ಲ, ಅವರೇ ನಮ್ಮಪ್ಪ. ತಾನು ನೋಡೋದೆಲ್ಲ ನೋಡ್ಲಿ ಅಂತ ಹೇಳಿ ಸ್ವಂತದ ಮೇಲೆ ಕೂರಿಸ್ಕೊಂಡು ತೋರ್ಸೋಳು ಅಮ್ಮ. ಆದ್ರೆ ತಾನು ನೋಡಕ್ ಆಗದೆ ಇರೋದು ನೋಡ್ಲಿ ಅಂತ ಭುಜದ ಮೇಲೆ ಕೂರಿಸ್ಕೊಂಡು ತೋರಿಸ್ತಾನಲ್ಲ, ಅವರು ನಮ್ಮಪ್ಪ. ಕಾಲ್ ಎಳೆಯಕ್ಕೋಸ್ಕರನೇ ಹುಟ್ಟಿರೋ ಈ ಜನಗಳ ಮಧ್ಯದಲ್ಲಿ ಕಾಲ್ ಮೇಲೆ ನಿಂತ್ಕೊಳ್ಳೋಕೆ ತೋರಿಸಿದ್ದು ನಮ್ಮಪ್ಪ. ಬೇಡಿದ್ದನ್ನ ಕೊಡೋದು ಆ ದೇವ್ರಾದ್ರೆ ಬೇಡ್ದೇನೆ ಎಲ್ಲ ನನಗೆ ತಂದು ಕೊಟ್ಟಿದ್ದು ನಮ್ಮಪ್ಪ. ಬ್ರಾಂಡೆಡ್ ಬಟ್ಟೆ, ಶೂ ಮತ್ತೆ ಮೊಬೈಲ್ನ ಅವನ್ ತಗೊಳಲ್ಲ. ಯಾಕೆ ಅಂದ್ರೆ ಅದನ್ನ ಅವನ್ ತಗೊಂಡ್ರೆ ನಮಗ್ ಕೊಡ್ಸಕ್ ಆಗಲ್ಲ ಅಂತ. ಅವನೇ ನಮ್ಮಪ್ಪ. ಸಾಯೋವರೆಗೂ ಅವ್ರು ಸೇವೆ ಮಾಡಿದ್ರು ಅವ್ರ ಋಣ ತೀರ್ಸೋಕಾಗಲ್ಲ. ಅವನಿಗಿಂತ ನಾವೆಷ್ಟೇ ಎತ್ತರ ಬಿಡಿದ್ರು ಕಾಲಿನ ಧೂಳಿನ ಸಮ ಆಗೋಕ್ಕೂ ಆಗಲ್ಲ. 106 ಕವನಗಳು ಹೇಳ್ತವೆ ಅಮ್ಮನ್ ಪ್ರೀತಿ. ಕವಿಗಳಿಗೂ ಗೊತ್ತಾಗ್ಲಿಲ್ಲ ಅಪ್ಪ ಪ್ರೀತಿ ಮಾಡೋ ರೀತಿ. ಲಾಸ್ಟ್ ಒಂದೇ ಮುಗಿಸ್ತೀನಿ. ತನ್ನ ಜೇಬು ಖಾಲಿ ಆಗಿದ್ರು ಯಾವತ್ತೂ ಇಲ್ಲ ಅಂದೆಲ್ಲ. ಅಪ್ಪನಿಂದ ಶ್ರೀಮಂತ ಭೂಮಿ ಮೇಲೆ ಯಾವನೇ